ಶಿವಮೊಗ್ಗದ ಆಳ್ಳಾಳು ಬಡಾವಣೆಯ ಜನರ ಕಣ್ಣೆದುರಿಗೆ ಬಸವರಾಜುಗೆ ಚಪ್ಪಲಿಯಿಂದ ಹೊಡೆದಿದ್ದ ನಿಂಗರಾಜು. ತನ್ನ ಹೆಂಡತಿಯ ಜೊತೆ ಇದ್ದ ಕೆಟ್ಟ ಸಂಬಂಧ ಆತನ ಆ ಕೋಪಕ್ಕೆ ಕಾರಣವಾಗಿತ್ತು. ಅಮ್ಮನ ಈ ಕೆಟ್ಟ ನಡವಳಿಕೆಯ ಬಗ್ಗೆ ಅಪ್ಪನಿಗೆ ತಿಳಿಸಿದ್ದು ಅದೇ ಮುದ್ದು ಹುಡುಗ. ಎಲ್ಲ ಜನರೆದುರೇ ಚಪ್ಪಲಿಯಿಂದ ಹೊಡೆದ ಸಿಟ್ಟು ಬಸವರಾಜನನ್ನ ತೀವ್ರ ಘಾಸಿಗೊಳಿಸಿತ್ತು. ಇಬ್ಬರ ನಡುವಿನ ಸಂಬಂಧ ಅದ್ ಹೇಗೆ ಗೊತ್ತಾಯ್ತು ಅನ್ನುವ ಗೊಂದಲದಲ್ಲಿದ್ದ ಬಸವರಾಜನಿಗೆ ಒಮ್ಮೆ ನಿಂಗರಾಜನ ಪತ್ನಿ ಉಮಾ ಸಿಕ್ಕಿದ್ಲು. ಇಬ್ಬರ ನಡುವಿನ ಸಂಬಂಧ ಹೊರಬರಲು ಕಾರಣ ನನ್ನ ಮಗ ಅಂದುಬಿಟ್ಟಿದ್ಲು. ಆಕೆಯ ಮಾತುಗಳಿಂದ ಕೆರಳಿದ ಬಸವರಾಜ ಮಗ ಪ್ರೇಮ್ನನ್ನ ಮುಗಿಸಲು ನಿರ್ಧಾರ ಮಾಡ್ತಾನೆ. ಅವನ ಶಾಲೆಯ ಬಳಿ ಇವನೇ ಮೊದಲು ಹೋಗಿ ಕಾಯ್ತಾ ಇರ್ತಾನೆ. ಪ್ರೇಮ್ ಬರ್ತಿದ್ದಂತೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವನ ಕಥೆ ಮುಗಿಸ್ತಾನೆ. ಅವನು ನಮ್ಮಿದ್ರಿಗೆ ಆ ಥರ ತೋರಿಸ್ಕೊಂಡಿರ್ಲಿಲ್ಲ, ಆದ್ರೂ ಬಿಡ್ಲೇ ಇಲ್ಲ. ಅವನು ಅವತ್ತಿಂದ ನಮ್ಮಿಂದನೇ ದೂರ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟ ಸರ್. ಅವ್ನು ಮಗನೂ ಸತರ್ಕ ಕರ್ಕೊಂಡು ಹೋಗಿ ಈ ಥರ ಕೊಲೆ ಮಾಡಿದ್ದಾರೆ ಸರ್. ಅವನು ಅಕ್ಕಿನಿಂದನೇ ಕೊಲೆ ಆಗಿರೋ ಸರ್. ಆವತ್ತೊಂದಿನ ಈ ಬಸವರಾಜು ಮನೆಗೆ ಬಂದು ಹೋಗಿದ್ದ. ಆ ಮಾಹಿತಿಯನ್ನ ಪ್ರೇಮ್ ಅಪ್ಪನಿಗೆ ಹೇಳಿದ್ದ. ಆದ್ರೆ ಅದೇ ಕೆಲಸ ಇವತ್ತು ಮಗ ಹೆಣವಾಗಲು ಕಾರಣವಾಗುತ್ತೆ ಅಂತ ಈ ಅಪ್ಪ ಆವತ್ತು ಯೋಚಿಸಿಯೇ ಇರಲಿಲ್ಲ. ಪ್ರೇಮ್ನನ್ನ ಮುಗಿಸಿದ್ದ ಈ ಬಸವರಾಜ ಪೊಲೀಸರ ಮುಂದೆ 7 ವರ್ಷದ ಹಿಂದಿನ ಕತೆ ಹೇಳಿದ್ದಾನೆ. ಹಾಗಾದ್ರೆ 3 ವರ್ಷದ ಹಿಂದೆ ಇದೇ ನಿಂಗರಾಜುವಿನ ದೊಡ್ಡ ಮಗ ಮನೆ ಮುಂದೆ ಬಾವಿಯಲ್ಲಿ ಸತ್ತನಲ್ಲ. ಈ ಸಾವಿನಲ್ಲೂ ಬಸವರಾಜುವಿನ ಕೈವಾಡ ಇದೆಯಾ ಅನ್ನುವ ಅನುಮಾನ ಕಾಡುತ್ತಿದೆ. ಕೊಲೆ ಮಾಡಿರೋದು ಅವನೇ ಸರ್. ನಮ್ಮ ಅಪ್ಪಾಜಿ ಕೊಲೆ ಮಾಡಿರೋನು ಅವನೇ ಸರ್. ಇಲ್ಲಿ ನಮ್ಮ ಮನೆ ಮುಂದೆ ಬಾವಿ ಇತ್ತು ಸರ್. ಬಾವಿಯಲ್ಲಿ ಅಮ್ಮಿಕ್ಬಿಟ್ಟು ಸಾಯಿಸಿರೋದು ಅವನೇ ಸರ್. ತನ್ನ ಇಬ್ಬರು ಮಕ್ಕಳ ಸಾವು ಆ ತಂದೆಯ ಸಂಕಟಕ್ಕೆ ಕಾರಣವಾಗಿದೆ. 1-2 ತಿಂಗಳಲ್ಲಿ ನನ್ನ ಮಗನು ಅದೇ ಥರನೇ ಹೇಳ್ಬಿಡ್ತಾನೆ ಅವರಿಗೆ, ನೀನು ಬರಬೇಡ ನಮ್ಮ ಅಪ್ಪಾಜಿ ಇದ್ದಪ್ಪ ಅಂತ ಹೇಳಿ ಮಾತಾಡಿದಾನೆ. ಅದೇ ಸಿಟ್ಟನ್ನು ಇಟ್ಕೊಂಡು ಮಗನ ಕರ್ಕೊಂಡ್ಬಂದು ಈ ಥರ ಮಾಡಿರೋದು ಅವನು. ದೇವಸ್ಥಾನದಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಕದ್ದ ಆಭರಣಗಳು ಇನ್ನೂ ಪತ್ತೆಯಾಗಿಲ್ಲ. ನಿಂಗರಾಜನ ಇಬ್ಬರು ಮಕ್ಕಳು ಬಲಿಯಾಗಿದ್ರೆ ಬಸವರಾಜ 2 ಸಲ ಜೈಲು ಪಾಲಾಗಿದ್ದಾನೆ. ಹಾಗಾದ್ರೆ ಇದು ಆ ಗ್ರಾಮ ದೇವತೆಯ ಶಾಪವ ಅನ್ನುವ ಅನುಮಾನ ಗ್ರಾಮಸ್ಥರನ್ನ ಕಾಡುತ್ತಿದೆ. ತಪ್ಪು ಮಾಡಿದವರು ಒಂದಲ್ಲ ಒಂದು ರೀತಿ ಶಿಕ್ಷೆ ಅನುಭವಿಸಲೇಬೇಕು. ಇದು ಇವತ್ತಿನ FIR. ಅಪರಾಧ ಜಗತ್ತಿನ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮನ್ನ ನಾಳೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್.